ಕಬ್ಬು ಬೆಳೆಗಾರರ ತಾಳ್ಮೆಯ ಕಟ್ಟೆ ಒಡೆದಿದೆ. ತಾವು ಬೆಳೆಗೆ ಬೆಂಬಲ ಬೆಲೆ ನೀಡುವಂತೆ ಸಾಕಷ್ಟು ಸರ್ಕಾರವನ್ನು ಆಗ್ರಹಿಸಿದ್ರು. ರೈತರ ಆಕ್ರೋಶ ಹೆಚ್ಚಾಯಿತು. ರೈತರ ಕೋಪಾಗ್ನಿ ಮುಗಿಲು ಮುಟ್ಟಿತು. ಬೀದರ್ನಲ್ಲಿ ತಣ್ಣಗಾಗದ ರೈತಾಕ್ರೋಶ, ಬೆಂಬಲ ಬೆಲೆಗೆ ಸಿಡಿದೆದ್ದ ಅನ್ನದಾತರು. ಹೌದು, ಗಡಿನಾಡು ಬೀದರ್ನಲ್ಲಿ ಜಿಲ್ಲೆಯ ಸಕ್ಕರೆ ಕಾರ್ಖಾನೆ ಮತ್ತು ಕಬ್ಬು ಬೆಳೆಗಾರರ ಮಧ್ಯೆ ನಡೀತಾ ಇರುವಂತಹ ಬೆಲೆ ನಿಗದಿ ಹಗ್ಗ ಜಗ್ಗಾಟ ಮುಗಿಯುವ ಯಾವುದೇ ಲಕ್ಷಣಗಳೇ ಕಾಣ್ತಾ ಇಲ್ಲ. ಜಿಲ್ಲೆಯ ರೈತರು ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನೀಡಲೇಬೇಕೆಂದು ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಕಚೇರಿ ಮುಂದೆ ಚಳಿಯನ್ನ ಲೆಕ್ಕಿಸದೆ ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದಾರೆ. 12 ದಿನ ಕಾದು ನೋಡುತ್ತೇವೆ, ಬಳಿಕ ಇಡೀ ಜಿಲ್ಲೆಯಾದ್ಯಂತ ರಸ್ತೆ ತಡೆ ಸೇರಿದಂತೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಕಬ್ಬು ಬೆಳೆಗಾರರ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರೊಂದಿಗೆ 3 ಸಭೆ ನಡೆಸಿದರೂ ಬೆಲೆ ನಿಗದಿಯಲ್ಲಿ ಒಮ್ಮತ ಮೂಡಿಲ್ಲ. ಸಕ್ಕರೆ ಕಾರ್ಖಾನೆಯವರು 2,900 ರೂಪಾಯಿ ನೀಡಲು ಒಪ್ಪಿದ್ದಾರೆ. ಆದರೆ ರೈತರು ಮಾತ್ರ 3,300 ರೂಪಾಯಿ ಕೊಡಲೇಬೇಕೆಂದು ಹಠಕ್ಕೆ ಬಿದ್ದಿದ್ದಾರೆ. ರೈತರ ಪರಿಸ್ಥಿತಿ ಏನಿದೆ, ರೈತರು ಅವ್ರ ಬಗ್ಗೆ ಎಲ್ಲ ಜಿಲ್ಲಾಧಿಕಾರಿಗಳ ಮುಂದೆ, ಎಲ್ಲ ಕಾರ್ಖಾನೆಯವರ ಹತ್ರ, ಯಾವ ಕೋಆಪರೇಟಿವ್ ಶುಗರ್ ಫ್ಯಾಕ್ಟರಿ ಆಗಲಿ, ಪ್ರೈವೇಟ್ ಶುಗರ್ ಫ್ಯಾಕ್ಟರಿ ಆಗಲಿ, ಎಲ್ಲ ಅಷ್ಟು ಜಿಲ್ಲೆ ಫ್ಯಾಕ್ಟರಿಗಳವ್ರ ಮುಂದೆ ಡಿಸ್ಕಷನ್ ಆಯಿತು. ಜಿಲ್ಲಾಧಿಕಾರಿ ಅವರ ನೇತೃತ್ವದಲ್ಲೇ ಈಗ ಡಿಸ್ಕಷನ್ ಆಯಿತು. ಅವರ ಜಿಲ್ಲಾಧಿಕಾರಿಗಳು ಒಂದು ಫಿಕ್ಸ್ ಮಾಡಿದ್ದಾರೆ. ರೈತರಿಗೂ ಕೇಳಿಕೊಂಡು, ರೈತರು ಅದಕ್ಕಿನ್ನ ಒಪ್ಪಿಲ್ಲ, ಅದಕ್ಕೆ ನಾವು ಒಪ್ತೀವಿ, ಅವರಿಂದ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಬೆಲೆ ನಿಗದಿ ವಿಚಾರದಲ್ಲಿ ಜಿಲ್ಲೆಯ ಸರ್ಕಾರ, ಕಾರ್ಖಾನೆಯ ಮಾಲೀಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯದತ್ತ ಬೊಟ್ಟು ಮಾಡ್ತಿದ್ದಾರೆ. ರೈತರು ಮಾತ್ರ ಸರ್ಕಾರ ನಿಗದಿ ಮಾಡಿದ 3,300 ರೂಪಾಯಿ ನಮಗೆ ಕೊಡಬೇಕು, ಇಲ್ಲವಾದರೆ ಮುಂದೆಯಾಗುವಂತಹ ಅನಾಹುತಕ್ಕೆ ಜಿಲ್ಲಾಡಳಿತವೇ ನೇರವಾದ ಹೊಣೆ ಅಂತಿದ್ದಾರೆ. ಮಾನ್ಯ ಸಿದ್ದರಾಮಯ್ಯ 3,300 ರೂಪಾಯಿ ಫಿಕ್ಸ್ ಮಾಡ್ರ, ನಮ್ಗೆ ಅಷ್ಟು ಕೊಟ್ಟರೆ ಸಾಕಾಗ್ಯದ, ಅಂದ್ರೂ ಬಿ ಕೊಡ್ತಾ ಇಲ್ಲ. ಯಾಕಂದ್ರೆ ಫ್ಯಾಕ್ಟರಿ ಇದು ರಿಕವರಿ ಇಲ್ಲೇನಿಲ್ಲ, ಎಲ್ಲಾ ಫ್ಯಾಕ್ಟರಿ ಕಾಲ್ತನ ಮಾಡ್ತಾರ, ರಿಕವರಿ ಕಮ್ಮಿ ತೋರ್ಸ್ಲತ್ತಾರ, ನಮ್ಮ ರೈತರಿಗೆ ಅನ್ಯಾಯ ಮಾಡ್ತಾರ. ಇದು 2 ದಿವಸದಾಗ ಒಂದ್ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಒಂದ್ ವೇಳೆ ಕ್ಯಾನ್ರಾ ಮಾಡಿದ್ರು ಪರಿಹಾರ ಆಯ್ತು, ಇಲ್ಲ ಮುಂದೆ ಆಗೋಗ ಜಿಲ್ಲಾಡಳಿತ ಹೊರಗಾಡಿಗಿರ್ತದೆ. 4ನೇ ದಿವಸ ಸರ್ ಇಡೀ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳು, ಎಲ್ಲಾ ರೋಡ್ಗಳು ಬಂದ್ ಮಾಡ್ತಾವೆ, ಏನಾಯ್ತು ನೋಡಕ್ ಬರ್ತವೆ ಸರ್. ಸಕ್ಕರೆ ಕಾರ್ಖಾನೆಗಳು ರೈತರ ಜೊತೆಗೆ ಚೆಲ್ಲಾಟ ಆಡ್ತಿವೆ. ಬೆಳಗಾವಿ, ಬಾಗಲಕೋಟೆಯಲ್ಲಿ ಈಗಾಗಲೇ ಬೆಂಬಲ ಬೆಲೆ ಕೊಡಲು ಮುಂದಾಗಿವೆ. ಆದರೆ ಬೀದರ್ ಜಿಲ್ಲೆಯಲ್ಲಿ ಮಾತ್ರ ಹೀಗೆ ಯಾಕೆ ಅಂತ ರೈತರು ಪ್ರಶ್ನೆ ಮಾಡುತ್ತಿದ್ದಾರೆ. ಬೀದರ್ನಲ್ಲೂ ಕೂಡ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ನಮಗೆ ನ್ಯಾಯಯುತವಾದ ಬೆಲೆಯನ್ನ ಸಿಗಬೇಕಂತ ಅನ್ಕೊಂಡು ಇವತ್ತು ನಾವು ಮಾನ್ಯ ಶಾಸಕರ ಒಂದು ಮುಂದ್ಗಡೆ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ. ನಮ್ಮ ಬೇಡಿಕೆ ಇಷ್ಟೇ ಇದೆ, ಎಲ್ಲಾ ಕಡೆ ಒಳ್ಳೆಯ ಒಂದು ಬೆಲೆಯನ್ನ ಕೊಡ್ತಾ ಇದ್ದಾರ, ಬೀದರ್ನಲ್ಲೂ ಕೂಡ ಆ ಒಂದು ಬೆಲೆ ಏನನ್ನ ಮರಿದಾರಿಗೆ ಸಿಗಬೇಕಂತ ಅನ್ಕೊಂಡು ಇವತ್ತು ನಾವು ಇಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಇದು 3,500 ರೂಪಾಯಿ ಡಿಮಾಂಡ್ ಇತ್ತು, ಆದ್ರೆ ಇಲ್ಲಿ ಕೊನೆವರೆಗೂ 3,100 ರೂಪಾಯಿ ಇಲ್ಲಿ ಸಿಗಬೇಕಂತ ಅನ್ಕೊಂಡು ಇವತ್ತು ನಾವು ಹೋರಾಟನ ಮಾಡ್ತಾ ಇದ್ದೀವಿ. ಗಡಿ ಜಿಲ್ಲೆ ಬೀದರ್ ಸಕ್ಕರೆ ಕಾರ್ಖಾನೆಯವರು ಸರ್ಕಾರವೇ ವಿಶೇಷ ಪ್ಯಾಕೇಜ್ ಕೊಡಬೇಕು ಎನ್ನುತ್ತಿದ್ದಾರೆ. ಇತ್ತ ರೈತರು ಮಾತ್ರ ಹೋರಾಟದ ಹಾದಿಯನ್ನು ಹಿಡಿದಿದ್ದಾರೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕನ್. ಕಬ್ಬು ಬೆಳೆಗಾರರ ತಾಳ್ಮೆಯ ಕಟ್ಟೆ ಒಡೆದಿದೆ. ತಾವು ಬೆಳೆಗೆ ಬೆಂಬಲ ಬೆಲೆ ನೀಡುವಂತೆ ಸಾಕಷ್ಟು ಸರ್ಕಾರವನ್ನು ಆಗ್ರಹಿಸಿದ್ರು. ರೈತರ ಆಕ್ರೋಶ ಹೆಚ್ಚಾಯಿತು. ರೈತರ ಕೋಪಾಗ್ನಿ ಮುಗಿಲು ಮುಟ್ಟಿತು. ಬೀದರ್ನಲ್ಲಿ ತಣ್ಣಗಾಗದ ರೈತಾಕ್ರೋಶ, ಬೆಂಬಲ ಬೆಲೆಗೆ ಸಿಡಿದೆದ್ದ ಅನ್ನದಾತರು. ಹೌದು, ಗಡಿನಾಡು ಬೀದರ್ನಲ್ಲಿ ಜಿಲ್ಲೆಯ ಸಕ್ಕರೆ ಕಾರ್ಖಾನೆ ಮತ್ತು ಕಬ್ಬು ಬೆಳೆಗಾರರ ಮಧ್ಯೆ ನಡೀತಾ ಇರುವಂತಹ ಬೆಲೆ ನಿಗದಿ ಹಗ್ಗ ಜಗ್ಗಾಟ ಮುಗಿಯುವ ಯಾವುದೇ ಲಕ್ಷಣಗಳೇ ಕಾಣ್ತಾ ಇಲ್ಲ. ಜಿಲ್ಲೆಯ ರೈತರು ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನೀಡಲೇಬೇಕೆಂದು ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಕಚೇರಿ ಮುಂದೆ ಚಳಿಯನ್ನ ಲೆಕ್ಕಿಸದೆ ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದಾರೆ. 12 ದಿನ ಕಾದು ನೋಡುತ್ತೇವೆ, ಬಳಿಕ ಇಡೀ ಜಿಲ್ಲೆಯಾದ್ಯಂತ ರಸ್ತೆ ತಡೆ ಸೇರಿದಂತೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಕಬ್ಬು ಬೆಳೆಗಾರರ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರೊಂದಿಗೆ 3 ಸಭೆ ನಡೆಸಿದರೂ ಬೆಲೆ ನಿಗದಿಯಲ್ಲಿ ಒಮ್ಮತ ಮೂಡಿಲ್ಲ. ಸಕ್ಕರೆ ಕಾರ್ಖಾನೆಯವರು 2,900 ರೂಪಾಯಿ ನೀಡಲು ಒಪ್ಪಿದ್ದಾರೆ. ಆದರೆ ರೈತರು ಮಾತ್ರ 3,300 ರೂಪಾಯಿ ಕೊಡಲೇಬೇಕೆಂದು ಹಠಕ್ಕೆ ಬಿದ್ದಿದ್ದಾರೆ. ರೈತರ ಪರಿಸ್ಥಿತಿ ಏನಿದೆ, ರೈತರು ಅವ್ರ ಬಗ್ಗೆ ಎಲ್ಲ ಜಿಲ್ಲಾಧಿಕಾರಿಗಳ ಮುಂದೆ, ಎಲ್ಲ ಕಾರ್ಖಾನೆಯವರ ಹತ್ರ, ಯಾವ ಕೋಆಪರೇಟಿವ್ ಶುಗರ್ ಫ್ಯಾಕ್ಟರಿ ಆಗಲಿ, ಪ್ರೈವೇಟ್ ಶುಗರ್ ಫ್ಯಾಕ್ಟರಿ ಆಗಲಿ, ಎಲ್ಲ ಅಷ್ಟು ಜಿಲ್ಲೆ ಫ್ಯಾಕ್ಟರಿಗಳವ್ರ ಮುಂದೆ ಡಿಸ್ಕಷನ್ ಆಯಿತು. ಜಿಲ್ಲಾಧಿಕಾರಿ ಅವರ ನೇತೃತ್ವದಲ್ಲೇ ಈಗ ಡಿಸ್ಕಷನ್
ಡಿಸ್ಕಷನ್ ಆಯಿತು. ಅವರು ಜಿಲ್ಲಾಧಿಕಾರಿಗಳು ಒಂದು ಫಿಕ್ಸ್ ಮಾಡಿದ್ದಾರೆ, ರೈತರಿಗೂ ಕೇಳಿಕೊಂಡು ರೈತರು ಅದಕ್ಕಿನ್ನ ಒಪ್ಪಿಲ್ಲ, ಅದಕ್ಕೆ ನಾವು ಒಪ್ತೀವಿ, ಅವರಿನ್ನ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಬೆಲೆ ನಿಗದಿ ವಿಚಾರದಲ್ಲಿ ಜಿಲ್ಲೆಯ ಸರ್ಕಾರ, ಕಾರ್ಖಾನೆಯ ಮಾಲೀಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯದತ್ತ ಬೊಟ್ಟು ಮಾಡ್ತಿದ್ದಾರೆ. ರೈತರು ಮಾತ್ರ ಸರ್ಕಾರ ನಿಗದಿ ಮಾಡಿದ 3,300 ರೂಪಾಯಿ ನಮಗೆ ಕೊಡಬೇಕು, ಇಲ್ಲವಾದರೆ ಮುಂದೆಯಾಗುವಂತಹ ಅನಾಹುತಕ್ಕೆ ಜಿಲ್ಲಾಡಳಿತವೇ ನೇರವಾದ ಹೊಣೆ ಅಂತಿದ್ದಾರೆ. ಮಾನ್ಯ ಸಿದ್ದರಾಮಯ್ಯ 3,300 ರೂಪಾಯಿ ಫಿಕ್ಸ್ ಮಾಡ್ರ ನಮ್ಗೆ ಅಷ್ಟು ಕೊಟ್ಟರೆ ಸಾಕಾಗ್ಯದ, ಅಂದ್ರೂ ಬಿ ಕೊಡ್ತಾ ಇಲ್ಲ. ಯಾಕಂದ್ರೆ ಫ್ಯಾಕ್ಟರಿ ಇದು ರಿಕವರಿ ಇಲ್ಲೇನಿಲ್ಲ, ಎಲ್ಲಾ ಫ್ಯಾಕ್ಟರಿ ಕಳ್ತನ ಮಾಡ್ತಾರ, ರಿಕವರಿ ಕಮ್ಮಿ ತೋರ್ಸ್ಲತ್ತಾರ, ನಮ್ ರೈತರಿಗೆ ಅನ್ಯಾಯ ಮಾಡ್ತಾರ. ಇದು 2 ದಿವಸದಾಗ ಒಂದ್ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಒಂದ್ ವೇಳೆ ಕ್ಯಾನ್ರಾ ಮಾಡಿದ್ರು ಪರಿಹಾರ ಆಯ್ತು, ಇಲ್ಲ ಮುಂದೆ ಹೋಗ ಜಿಲ್ಲಾಡಳಿತ ಹೊರಗಾಡಿಗಿರ್ತದೆ. 4ನೇ ದಿವಸ ಸರ್ ಇಡೀ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳು ಎಲ್ಲಾ ರೋಡ್ಗಳು ಬಂದ್ ಮಾಡ್ತಾವೆ, ಏನಾಯ್ತು ನೋಡಕ್ ಬರ್ತವೆ ಸರ್. ಸಕ್ಕರೆ ಕಾರ್ಖಾನೆಗಳು ರೈತರ ಜೊತೆಗೆ ಚೆಲ್ಲಾಟ ಆಡ್ತಿವೆ. ಬೆಳಗಾವಿ, ಬಾಗಲಕೋಟೆಯಲ್ಲಿ ಈಗಾಗಲೇ ಬೆಂಬಲ ಬೆಲೆ ಕೊಡಲು ಮುಂದಾಗಿವೆ. ಆದರೆ ಬೀದರ್ ಜಿಲ್ಲೆಯಲ್ಲಿ ಮಾತ್ರ ಹೀಗೆ ಯಾಕೆ ಅಂತ ರೈತರು ಪ್ರಶ್ನೆ ಮಾಡುತ್ತಿದ್ದಾರೆ. ಬೀದರ್ನಲ್ಲೂ ಕೂಡ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ನಮಗೆ ನ್ಯಾಯಯುತವಾದ ಬೆಲೆಯನ್ನ ಸಿಗಬೇಕಂತ ಅನ್ಕೊಂಡು ಇವತ್ತು ನಾವು ಮಾನ್ಯ ಶಾಸಕರ ಒಂದು ಮುಂದ್ಗಡೆ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ. ನಮ್ಮ ಬೇಡಿಕೆ ಇಷ್ಟೇ ಇದೆ, ಎಲ್ಲಾ ಕಡೆ ಒಳ್ಳೆಯ ಒಂದು ಬೆಲೆಯನ್ನ ಕೊಡ್ತಾ ಇದ್ದಾರ, ಬೀದರ್ನಲ್ಲೂ ಕೂಡ ಆ ಒಂದು ಬೆಲೆ ಏನನ್ನ ಮರಿದಾರಿಗೆ ಸಿಗಬೇಕಂತ ಅನ್ಕೊಂಡು ಇವತ್ತು ನಾವು ಇಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಇದು 3,500 ರೂಪಾಯಿ ಡಿಮಾಂಡ್ ಇತ್ತು, ಆದ್ರೆ ಇಲ್ಲಿ ಕೊನೆವರೆಗೂ 3,100 ರೂಪಾಯಿ ಇಲ್ಲಿ ಸಿಗಬೇಕಂತ ಅನ್ಕೊಂಡು ಇವತ್ತು ನಾವು ಹೋರಾಟನ ಮಾಡ್ತಾ ಇದ್ದೀವಿ. ಗಡಿ ಜಿಲ್ಲೆ ಬೀದರ್ ಸಕ್ಕರೆ ಕಾರ್ಖಾನೆಯವರು ಸರ್ಕಾರವೇ ವಿಶೇಷ ಪ್ಯಾಕೇಜ್ ಕೊಡಬೇಕು ಎನ್ನುತ್ತಿದ್ದಾರೆ. ಇತ್ತ ರೈತರು ಮಾತ್ರ ಹೋರಾಟದ ಹಾದಿಯನ್ನು ಹಿಡಿದಿದ್ದಾರೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕನ್. ಕಬ್ಬು ಬೆಳೆಗಾರರ ತಾಳ್ಮೆಯ ಕಟ್ಟೆ ಒಡೆದಿದೆ. ತಾವು ಬೆಳೆಗೆ ಬೆಂಬಲ ಬೆಲೆ ನೀಡುವಂತೆ ಸಾಕಷ್ಟು ಸರ್ಕಾರವನ್ನು ಆಗ್ರಹಿಸಿದ್ರು. ರೈತರ ಆಕ್ರೋಶ ಹೆಚ್ಚಾಯಿತು. ರೈತರ ಕೋಪಾಗ್ನಿ ಮುಗಿಲು ಮುಟ್ಟಿತು. ಬೀದರ್ನಲ್ಲಿ ತಣ್ಣಗಾಗದ ರೈತಾಕ್ರೋಶ. ಬೆಂಬಲ ಬೆಲೆಗೆ ಸಿಡಿದೆದ್ದ ಅನ್ನದಾತರು. ಹೌದು, ಗಡಿನಾಡು ಬೀದರ್ನಲ್ಲಿ ಜಿಲ್ಲೆಯ ಸಕ್ಕರೆ ಕಾರ್ಖಾನೆ ಮತ್ತು ಕಬ್ಬು ಬೆಳೆಗಾರರ ಮಧ್ಯೆ ನಡೀತಾ ಇರುವಂತಹ ಬೆಲೆ ನಿಗದಿ ಹಗ್ಗ ಜಗ್ಗಾಟ ಮುಗಿಯುವ ಯಾವುದೇ ಲಕ್ಷಣಗಳೇ ಕಾಣ್ತಾ ಇಲ್ಲ. ಜಿಲ್ಲೆಯ ರೈತರು ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನೀಡಲೇಬೇಕೆಂದು ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಕಚೇರಿ ಮುಂದೆ ಚಳಿಯನ್ನ ಲೆಕ್ಕಿಸದೆ ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದಾರೆ. 12 ದಿನ ಕಾದು ನೋಡುತ್ತೇವೆ, ಬಳಿಕ ಇಡೀ ಜಿಲ್ಲೆಯಾದ್ಯಂತ ರಸ್ತೆ ತಡೆ ಸೇರಿದಂತೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಕಬ್ಬು ಬೆಳೆಗಾರರ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರೊಂದಿಗೆ 3 ಸಭೆ ನಡೆಸಿದರೂ ಬೆಲೆ ನಿಗದಿಯಲ್ಲಿ ಒಮ್ಮತ ಮೂಡಿಲ್ಲ. ಸಕ್ಕರೆ ಕಾರ್ಖಾನೆಯವರು 2,900 ರೂಪಾಯಿ ನೀಡಲು ಒಪ್ಪಿದ್ದಾರೆ. ಆದರೆ ರೈತರು ಮಾತ್ರ 3,300 ರೂಪಾಯಿ ಕೊಡಲೇಬೇಕೆಂದು ಹಠಕ್ಕೆ ಬಿದ್ದಿದ್ದಾರೆ. ರೈತರ ಪರಿಸ್ಥಿತಿ ಏನಿದೆ, ರೈತರು ಅವ್ರ ಬಗ್ಗೆ ಎಲ್ಲ ಜಿಲ್ಲಾಧಿಕಾರಿಗಳ ಮುಂದೆ, ಎಲ್ಲ ಕಾರ್ಖಾನೆಯವರ ಹತ್ರ, ಯಾವ ಕೋಆಪರೇಟಿವ್ ಶುಗರ್ ಫ್ಯಾಕ್ಟರಿ ಆಗಲಿ, ಪ್ರೈವೇಟ್ ಶುಗರ್ ಫ್ಯಾಕ್ಟರಿ ಆಗಲಿ, ಎಲ್ಲ ಅಷ್ಟು ಜಿಲ್ಲೆ ಫ್ಯಾಕ್ಟರಿಗಳವ್ರ ಮುಂದೆ ಡಿಸ್ಕಷನ್ ಆಯಿತು. ಜಿಲ್ಲಾಧಿಕಾರಿ ಅವರ ನೇತೃತ್ವದಲ್ಲೇ ಈಗ ಡಿಸ್ಕಷನ್ ಆಯಿತು. ಅವರು ಜಿಲ್ಲಾಧಿಕಾರಿಗಳು ಒಂದು ಫಿಕ್ಸ್ ಮಾಡಿದ್ದಾರೆ, ರೈತರಿಗೂ ಕೇಳಿಕೊಂಡು ರೈತರು ಅದಕ್ಕಿನ್ನ ಒಪ್ಪಿಲ್ಲ, ಅದಕ್ಕೆ ನಾವು ಒಪ್ತೀವಿ, ಅವರಿನ್ನ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಬೆಲೆ ನಿಗದಿ ವಿಚಾರದಲ್ಲಿ ಜಿಲ್ಲೆಯ ಸರ್ಕಾರ, ಕಾರ್ಖಾನೆಯ ಮಾಲೀಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯದತ್ತ ಬೊಟ್ಟು ಮಾಡ್ತಿದ್ದಾರೆ. ರೈತರು ಮಾತ್ರ ಸರ್ಕಾರ ನಿಗದಿ ಮಾಡಿದ 3,300 ರೂಪಾಯಿ ನಮಗೆ ಕೊಡಬೇಕು, ಇಲ್ಲವಾದರೆ ಮುಂದೆಯಾಗುವಂತಹ ಅನಾಹುತಕ್ಕೆ ಜಿಲ್ಲಾಡಳಿತವೇ ನೇರವಾದ ಹೊಣೆ ಅಂತಿದ್ದಾರೆ. ಮಾನ್ಯ ಸಿದ್ದರಾಮಯ್ಯ 3,300 ರೂಪಾಯಿ ಫಿಕ್ಸ್ ಮಾಡ್ರ ನಮ್ಗೆ ಅಷ್ಟು ಕೊಟ್ಟರೆ ಸಾಕಾಗ್ಯದ, ಅಂದ್ರೂ ಬಿ ಕೊಡ್ತಾ ಇಲ್ಲ. ಯಾಕಂದ್ರೆ ಫ್ಯಾಕ್ಟರಿ ಇದು ರಿಕವರಿ ಇಲ್ಲೇನಿಲ್ಲ, ಎಲ್ಲಾ ಫ್ಯಾಕ್ಟರಿ ಕಳ್ತನ ಮಾಡ್ತಾರ, ರಿಕವರಿ ಕಮ್ಮಿ ತೋರ್ಸ್ಲತ್ತಾರ, ನಮ್ ರೈತರಿಗೆ ಅನ್ಯಾಯ ಮಾಡ್ತಾರ. ಇದು 2 ದಿವಸದಾಗ ಒಂದ್ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಒಂದ್ ವೇಳೆ ಕ್ಯಾನ್ರಾ ಮಾಡಿದ್ರು ಪರಿಹಾರ ಆಯ್ತು, ಇಲ್ಲ ಮುಂದೆ ಹೋಗ ಜಿಲ್ಲಾಡಳಿತ ಹೊರಗಾಡಿಗಿರ್ತದೆ. 4ನೇ ದಿವಸ ಸರ್ ಇಡೀ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳು ಎಲ್ಲಾ ರೋಡ್ಗಳು ಬಂದ್ ಮಾಡ್ತಾವೆ, ಏನಾಯ್ತು ನೋಡಕ್ ಬರ್ತವೆ ಸರ್. ಸಕ್ಕರೆ ಕಾರ್ಖಾನೆಗಳು ರೈತರ ಜೊತೆಗೆ ಚೆಲ್ಲಾಟ ಆಡ್ತಿವೆ. ಬೆಳಗಾವಿ, ಬಾಗಲಕೋಟೆಯಲ್ಲಿ ಈಗಾಗಲೇ ಬೆಂಬಲ ಬೆಲೆ ಕೊಡಲು ಮುಂದಾಗಿವೆ. ಆದರೆ ಬೀದರ್ ಜಿಲ್ಲೆಯಲ್ಲಿ ಮಾತ್ರ ಹೀಗೆ ಯಾಕೆ ಅಂತ ರೈತರು ಪ್ರಶ್ನೆ ಮಾಡುತ್ತಿದ್ದಾರೆ. ಬೀದರ್ನಲ್ಲೂ ಕೂಡ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ನಮಗೆ ನ್ಯಾಯಯುತವಾದ ಬೆಲೆಯನ್ನ ಸಿಗಬೇಕಂತ ಅನ್ಕೊಂಡು ಇವತ್ತು ನಾವು ಮಾನ್ಯ ಶಾಸಕರ ಒಂದು ಮುಂದ್ಗಡೆ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ. ನಮ್ಮ ಬೇಡಿಕೆ ಇಷ್ಟೇ ಇದೆ, ಎಲ್ಲಾ ಕಡೆ ಒಳ್ಳೆಯ ಒಂದು ಬೆಲೆಯನ್ನ ಕೊಡ್ತಾ ಇದ್ದಾರ, ಬೀದರ್ನಲ್ಲೂ ಕೂಡ ಆ ಒಂದು ಬೆಲೆ ಏನನ್ನ ಮರಿದಾರಿಗೆ ಸಿಗಬೇಕಂತ ಅನ್ಕೊಂಡು ಇವತ್ತು ನಾವು ಇಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಇದು 3,500 ರೂಪಾಯಿ ಡಿಮಾಂಡ್ ಇತ್ತು, ಆದ್ರೆ ಇಲ್ಲಿ ಕೊನೆವರೆಗೂ 3,100 ರೂಪಾಯಿ ಇಲ್ಲಿ ಸಿಗಬೇಕಂತ ಅನ್ಕೊಂಡು ಇವತ್ತು ನಾವು ಹೋರಾಟನ ಮಾಡ್ತಾ ಇದ್ದೀವಿ. ಗಡಿ ಜಿಲ್ಲೆ ಬೀದರ್ ಸಕ್ಕರೆ ಕಾರ್ಖಾನೆಯವರು ಸರ್ಕಾರವೇ ವಿಶೇಷ ಪ್ಯಾಕೇಜ್ ಕೊಡಬೇಕು ಎನ್ನುತ್ತಿದ್ದಾರೆ. ಇತ್ತ ರೈತರು ಮಾತ್ರ ಹೋರಾಟದ ಹಾದಿಯನ್ನು ಹಿಡಿದಿದ್ದಾರೆ.
ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್